ಇನ್ಸ್ಟಾಗ್ರಾಮ್, ವಾಟ್ಸಪ್ ಮತ್ತೆ ಫೇಸ್ಬುಕ್ ಅಲ್ಲಿ ಇವಾಗ ಸಬ್ಸ್ಕ್ರಿಪ್ಷನ್ ಅನ್ನ ತಗೋಬೇಕು ಅನ್ನೋದು ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾನೇ ಇವಾಗ ಈ ಒಂದು ನ್ಯೂಸ್ ಸ್ಪ್ರೆಡ್ ಆಗ್ತಾ ಇದೆ. ಬಟ್ ಇದಕ್ಕೆ ಕೆಲವೊಬ್ರು ಅನ್ಕೋತಾ ಇದ್ದಾರೆ ನಾವು ಯೂಸ್ ಮಾಡೋದಕ್ಕೇನೆ ಅಮೌಂಟ್ ಕೊಡ್ಬೇಕಾ ಅಂತ ಅನ್ಕೋತಾ ಇದಾರೆ. ಸೊ ಇದ್ರ ಬಗ್ಗೆ ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ತಿಳಿಸ್ಕೊಡ್ತೇನೆ. ಅಂಡ್ ಅದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಮೊದಲೇದಾಗಿ ನಿಮ್ಗೆ ನೋಡೋದಾದ್ರೆ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಮತ್ತೆ ವಾಟ್ಸಪ್, ಸೊ ಈ 3 ಪ್ಲಾಟ್ಫಾರ್ಮ್ ಕೂಡ ಕಂಟ್ರೋಲ್ ಮಾಡೋದು ಮೆಟಾ ದವರು. ಸೊ ಈ ಮೆಟಾ ಪ್ಲಾಟ್ಫಾರ್ಮ್ ದವರು ಈ 3 ಪ್ಲಾಟ್ಫಾರ್ಮ್ ಅನ್ನ ಕಂಟ್ರೋಲ್ ಮಾಡೋದ್ರಿಂದ ಏನೇ ಒಂದು ಡಿಸಿಷನ್ ತಗೊಂಡ್ರು ಇವರೇ ತಗೋತಾರೆ. ಸಬ್ಸ್ಕ್ರಿಪ್ಷನ್ ಅನ್ನ ಯಾಕೆ ತಗೊಂಡ್ಬಂದಿದ್ದಾರೆ? ಸೊ ಇದಕ್ಕಿಂತ ಮುಂಚೆ ಸಬ್ಸ್ಕ್ರಿಪ್ಷನ್ ಅನ್ನೋ ಒಂದು ಆಪ್ಷನ್ ಇರಲಿಲ್ಲ. ಇದು ಇನ್ಸ್ಟಾಗ್ರಾಮ್ಗೆ ಮಾತ್ರ ಇತ್ತು. ಅದು ನೀವು ನಿಮ್ಮ ಅಕೌಂಟ್ ಅನ್ನ ವೆರಿಫೈ ಮಾಡ್ಕೊಳ್ಳೋದಕ್ಕೆ, ನಿಮ್ಮ ಅಕೌಂಟ್ಗೆ ಏನ್ ಬ್ಲೂ ಟಿಕ್ ಬರುತ್ತಲ್ವಾ, ಸೊ ಅದಕ್ಕೆ ಮಾತ್ರ ಇತ್ತು. ಅದಕ್ಕೊಂದು ಅಮೌಂಟ್ ಅನ್ನ ಪೇ ಮಾಡೋದಿತ್ತು. ಬಟ್ ಇವಾಗ ವಾಟ್ಸಪ್, ಇನ್ಸ್ಟಾಗ್ರಾಮ್ ಮತ್ತೆ ಫೇಸ್ಬುಕ್ ಅಲ್ಲಿ ನೀವು ಸಬ್ಸ್ಕ್ರಿಪ್ಷನ್ ಅನ್ನ ತಗೋಬಹುದು ಅಂತ ಹೇಳ್ತಾ ಇದ್ರೆ, ಹಂಗಾದ್ರೆ ನೀವು ಆಪ್ ಅನ್ನ ಯೂಸ್ ಮಾಡೋದಕ್ಕೆ ಅಮೌಂಟ್ ಕೊಡ್ಬೇಕಾ ಅಂತ ಅನ್ಕೊಂಡ್ರೆ, ಸೊ ಇಲ್ಲ, ಇದು ಫ್ರೀ ಆಗೇ ಇರುತ್ತೆ. ಸೊ ನೀವು ಯಾವಾಗ್ಲೂ ಕೂಡ ಫ್ರೀ ಆಗಿ ಯೂಸ್ ಮಾಡ್ಬೋದು. ಬಟ್ ಸಬ್ಸ್ಕ್ರಿಪ್ಷನ್ ಎದಕ್ಕೆ ಆಡ್ ಮಾಡ್ತಾ ಇದ್ರೆ ಅಂತ ನೋಡೋದಾದ್ರೆ, ಫಸ್ಟ್ ವಾಟ್ಸಪ್ ಬರೋದಾದ್ರೆ ನೀವು ಚಾಟ್ಸ್ ಅನ್ನ ಏನ್ ಮಾಡ್ತೀರಾ, ಅದು ಚಾಟ್ಸ್ಗೆ ನಿಮ್ಗೆ ಇನ್ನೂ ಕೂಡ ಪ್ರೈವೇಸಿ ಇನ್ನೂ ಕೂಡ ಜಾಸ್ತಿ ಸಿಗುತ್ತೆ. ಅಂಡ್ ಪಿನ್ಡ್ ಚಾಟ್ಸ್ ಅಂತ ಸಿಗುತ್ತೆ. ಇದರಲ್ಲಿ ಮೋಸ್ಟ್ ಹೈಲೈಟೆಡ್ ಆಗಿರೋಂಥ ನೀವು ಚಾಟ್ಗಳನ್ನ, ಸೊ ಏನಾದರೂ ಒಂದು ಇಂಪಾರ್ಟೆಂಟ್ ಮೆಸೇಜ್ ಅನ್ನ ಹೈಲೈಟ್ ಮಾಡಬೇಕಾಗಿರುತ್ತೆ, ಗ್ರೂಪ್ ಅಲ್ಲಿ ಆಗಿರ್ಬೋದು ಅಥವಾ ನೀವು ಇಂಡಿವಿಜುವಲ್ ಯಾರಿಗಾದ್ರೂ ಮೆಸೇಜ್ ಮಾಡ್ತಾ ಇರ್ತೀರಲ್ವಾ, ಸೊ ಅವ್ರಿಗೆ ಹೈಲೈಟ್ ಆಗಿ ಕಳಿಸುವಂತ ಮೆಸೇಜಸ್ ಅನ್ನ ನೀವು ಕಳಿಸ್ಬೋದು. ಅಂಡ್ ಅಷ್ಟೇ ಅಲ್ಲದೆ ಇಮೋಜಿ ರಿಯಾಕ್ಷನ್ ಆಗಿರ್ಬೋದು ಅಥವಾ ನೀವು ರಿಂಗ್ ಟ್ಯೂನ್ ಅನ್ನ ಸೆಟ್ ಮಾಡೋದಾಗಿರ್ಬೋದು ವಾಟ್ಸಪ್ ಗಳಿಗೆ, ಅಂಡ್ ಥೀಮ್ ಸೆಲೆಕ್ಷನ್ ಆಗಿರ್ಬೋದು. ಸೊ ಎಲ್ಲ ಒಂದು AI ಫೀಚರ್ಸ್ಗಳನ್ನ ಜಾಸ್ತಿ ಮಾಡ್ತಾ ಇದ್ರೆ ಈ ವಾಟ್ಸಪ್ ಅನ್ನೋ ಪ್ಲಸ್ ಅಲ್ಲಿ. ಇನ್ನು ಇನ್ಸ್ಟಾಗ್ರಾಮ್ಗೆ ಬಂದ್ರೆ ನಿಮ್ಗೆ ಜಾಸ್ತಿ ನೀವು ಕಂಟೆಂಟ್ ಕ್ರಿಯೇಟರ್ ಆಗಿದ್ರೆ ನಿಮ್ಗೆ ವಿಡಿಯೋಗೆ ರೀಚ್ ಸಿಗುತ್ತೆ, ನಿಮ್ಮ ಫೋಟೋಸ್ಗಳು ಜಾಸ್ತಿ ರೀಚಸ್ ಸಿಗುತ್ತೆ. ಅಂಡ್ ಅಷ್ಟೇ ಅಲ್ಲದೆ ನಿಮ್ಮ ಅಕೌಂಟ್ಗೆ ಪ್ರೊಟೆಕ್ಷನ್ ಇರುತ್ತೆ, ಬ್ಲೂಟಿಕ್ ಕೂಡ ನೀವು ತಗೋಬಹುದು ಇದರಲ್ಲಿ. ಅಂಡ್ ಅಷ್ಟೇ ಅಲ್ಲದೆ ಸೆಕ್ಯೂರ್ ಆಗಿರುವಂತ ಅಕೌಂಟ್ ಅನ್ನ ನೀವು ಮೇಂಟೈನ್ ಮಾಡಬಹುದು ಇನ್ಸ್ಟಾಗ್ರಾಮ್ ಅಲ್ಲಿ. ಅಂಡ್ ವಾಟ್ಸಪ್ ಅಲ್ಲಿ ಸ್ಟೋರೀಸ್ ಮತ್ತೆ ಫೇಸ್ಬುಕ್ ಅಲ್ಲಿ ಸ್ಟೋರೀಸ್, ಸ್ಟೇಟಸ್ ಅನ್ನ ಏನೆಲ್ಲ ಹಾಕ್ತೀರಾ, ಇದಕ್ಕೆ ಮುಂಚೆ ಎಲ್ಲ ಬರೀ 24 hours ತನಕ ಮಾತ್ರ ಟೈಮ್ ಇತ್ತು. ಸೊ 24 hours ಆದ ತಕ್ಷಣನೇ ಅದು ಡಿಲೀಟ್ ಆಗ್ತಾ ಇತ್ತು. ಬಟ್ ಇವಾಗ ಏನಾಗಿದೆ, ಅದನ್ನ 48 hours ತನಕ ಎಕ್ಸ್ಟೆಂಡ್ ಮಾಡ್ತಾರೆ ನೀವು ಸಬ್ಸ್ಕ್ರಿಪ್ಷನ್ ಅನ್ನ ತಗೊಂಡ್ರೆ. ಅಂಡ್ ಸಬ್ಸ್ಕ್ರಿಪ್ಷನ್ ಪ್ರೈಸ್ ಎಷ್ಟಿರುತ್ತೆ ಅಂತ ನೋಡೋದಾದ್ರೆ, ಸೊ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೇನಲ್ವಾ, ಸೊ ಇಷ್ಟು ಪ್ರೈಸ್ ಇರುತ್ತೆ. ಎಲ್ಲ ಒಂದು ಪ್ಲಾಟ್ಫಾರ್ಮ್ಗೆ ಡಿಫ್ರೆಂಟ್ ಆಗಿರುವಂತ ಪ್ರೈಸಸ್ ಅನ್ನ ಇಟ್ಟಿರ್ತಾರೆ. ಸೊ ಇದ್ರಲ್ಲಿ ನಿಮ್ಗೆ ಯಾವ್ದು ಬೇಕೋ ಅದನ್ನ ನೀವು ಪರ್ಚೇಸ್ ಮಾಡ್ಕೋಬಹುದು, ಸೊ ನಿಮ್ಗೆ ಇಷ್ಟ ಇದ್ರೆ. ಸೊ ಇದನ್ನ ಯಾಕೆ ಇಂಟ್ರಡ್ಯೂಸ್ ಮಾಡಿದ್ದಾರೆ ಅಂತ ನೋಡೋದಾದ್ರೆ, GB ವಾಟ್ಸಪ್ ಆಗಿರ್ಬೋದು ಅಥವಾ ಮೋಡೆಡ್ ಇನ್ಸ್ಟಾಗ್ರಾಮ್ ಅಥವಾ ಫೇಸ್ಬುಕ್ ಅನ್ನ ಯೂಸ್ ಮಾಡ್ಕೊಂಡು ನೀವು ವಿಡಿಯೋ ಡೌನ್ ಮಾಡ್ಕೊಳ್ಳೋದು ಅಥವಾ ಅಥವಾ ಬೇರೆ ಒಂದು ಏನೇನೆಲ್ಲ ಮಾಡ್ತಾ ಇದ್ರಿ ಅಲ್ವಾ, ಸೊ ಅದು ಎಲ್ಲದೂ ಕೂಡ ನೀವು ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ಗಳಿಂದ ಮಾಡ್ತಾ ಇದ್ರಿ. ಇದರಿಂದ ನಿಮ್ ಪ್ರೈವಸಿ ಅಷ್ಟು ಮೇಂಟೈನ್ ಆಗ್ತಾ ಇರಲಿಲ್ಲ. ಸೊ ತುಂಬಾ ಸ್ಕ್ಯಾಮ್ ಆಗ್ತಾ ಇತ್ತು. ಇವಾಗ ಇದನ್ನ ನಿಮ್ಗೆ ಇನ್ಸ್ಟಾಗ್ರಾಮ್ ದವರು ಇಂಟ್ರಡ್ಯೂಸ್ ಮಾಡ್ತಾ ಇರೋದ್ರಿಂದ ನಿಮ್ಗೆ ಯಾವುದೇ ತರದ ಪ್ರಾಬ್ಲಮ್ ಇರಲ್ಲ. ಅಂಡ್ ಟೆಲಿಗ್ರಾಮ್ ಅಲ್ಲಿ ಆ ಆಪ್ ಅನ್ನ ಡೌನ್ ಮಾಡ್ಕೊಳ್ಳೋದು, ಈ ಆಪ್ ಅನ್ನ ಡೌನ್ ಮಾಡ್ಕೊಳ್ಳೋದು, ಇದನ್ನೆಲ್ಲ ಬಿಟ್ಟು ನೀವು ಸಬ್ಸ್ಕ್ರಿಪ್ಷನ್ ಅನ್ನ ತಗೋಬಹುದು. ಬಟ್ ಸಬ್ಸ್ಕ್ರಿಪ್ಷನ್ ತಗೊಳ್ಳೇಬೇಕಾ ಅಂತ ರೂಲ್ಸ್ ಇಲ್ಲ, ನೀವು ಫ್ರೀ ಆಗಿ ಯೂಸ್ ಮಾಡ್ಬೋದು. ಬಟ್ ನಿಮ್ಗೆ ಅಡ್ವಾಂಟೇಜಸ್ ಏನಂದ್ರೆ, ನೀವು ಫಾರ್ ಎಕ್ಸಾಂಪಲ್ ವಾಟ್ಸಪ್ ಅಲ್ಲಿ ಯಾರ್ದಾದ್ರೂ ಒಂದು ಸ್ಟೇಟಸ್ ಅನ್ನ ನೋಡ್ತೀರಾ ಅಂತ ಅನ್ಕೊಳ್ಳಿ. ಆ ಸ್ಟೇಟಸ್ ಅನ್ನ ನೋಡಿದ್ದು ಸೊ ಆ ಒಂದು ವ್ಯಕ್ತಿಗೆ ಗೊತ್ತಾಗ್ಬಾರ್ದು. ಬಟ್ ನೀವು ನೋಡಿರ್ತೀರಾ, ಅವ್ರಿಗೆ ಗೊತ್ತಾಗಬಾರ್ದು, ಹೈಡ್ ಮಾಡಿ ಇಟ್ಕೋಬೇಕಾಗ್ತಾ ಇತ್ತು. ಬಟ್ ಇವಾಗ ನೀವು ಹೈಡ್ ಮಾಡಿಲ್ಲ ಅಂದ್ರೂ ಕೂಡ ಸಬ್ಸ್ಕ್ರಿಪ್ಷನ್ ತಗೊಂಡಿದ್ರಿಂದ ನೀವು ನೋಡಿದೀರಾ ಅಥವಾ ನೋಡಿಲ್ವಾ ಅನ್ನೋದು ಅವ್ರಿಗೆ ಕಾಣಿಸೋದೇ ಇಲ್ಲ. ಸೊ ಯಾರು ಸ್ಟೇಟಸ್ ಹಾಕಿರ್ತಾರೆ ಅವ್ರಿಗೆ. ಸೊ ಈ ತರದ ಫೀಚರ್ಸ್ಗಳನ್ನ ಕೊಡ್ತಾ ಇದ್ದಾರೆ. ಸೊ ಇಂಟ್ರೆಸ್ಟ್ ಇರೋರು ಪರ್ಚೇಸ್ ಮಾಡ್ಬೋದು. ಹೋಪ್ ನಿಮ್ಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದ್ರೆ ಒಂದು ಲೈಕ್ ಅನ್ನ ಮಾಡಿ, ನಿಮ್ಮ ಫ್ರೆಂಡ್ಸ್ ಗಳಿಗೂ ಕೂಡ ಒಂದು ವಿಡಿಯೋನ ಶೇರ್ ಮಾಡಿ. ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ. ಇದೇ ತರದ ಟೆಕ್ ಇನ್ಫಾರ್ಮೇಶನ್ ಈ ಒಂದು ಚಾನಲ್ ಅಲ್ಲಿ ನಿಮ್ಗೆ ಸಿಗ್ತಾ ಇರುತ್ತೆ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.